ಶಬರಿಮಲೆಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಆಡಳಿತ ಮಂಡಳಿಗೆ ಭಕ್ತರನ್ನ ನಿಯಂತ್ರಣ ಮಾಡುವಂತದ್ದು ತುಂಬಾ ಸವಾಲಾಗಿ ಪರಿಣಮಿಸ್ತಾ ಇದೆ. ಅಯ್ಯಪ್ಪನ ಸನ್ನಿಧಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸ್ತಾ ಇದ್ದಾರೆ. ಪಂಪಾದಿಂದ ದೇಗುಲ ಮಾರ್ಗದುದ್ದಕ್ಕೂ ಕೂಡ ಭಕ್ತರ ಸಾಲು ಕಂಡು ಬರ್ತಾ ಇದೆ. ಹೆಜ್ಜೆ ಇಡೋದಕ್ಕೂ ಕೂಡ ಜಾಗ ಇಲ್ಲದಷ್ಟು ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸಿದ್ದಾರೆ. ಕ್ಯೂನಲ್ಲಿ 14 ಗಂಟೆಗಳ ಕಾಲ ಕಾಯುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮಕರ ವಿಳಕ್ಕು ಪವಿತ್ರ ಯಾತ್ರೆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ತೀವ್ರವಾಗಿ ಹೆಚ್ಚಳವಾಗಿದೆ. ಹೀಗಾಗಿ ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಭಾರಿ ಪ್ರಮಾಣದಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಜೊತೆಗೆ ಪವಿತ್ರ ಸ್ನಾನ ಕೂಡ ಮಾಡಲಿದ್ದಾರೆ ಭಕ್ತಾದಿಗಳು. ಇದೇ ಸಂದರ್ಭದಲ್ಲಿ ಹಲವಾರು ಗೈಡ್ಲೈನ್ಸ್ಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗು ಹಾಕಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಪುಟ್ಟ ಮಕ್ಕಳನ್ನ ಕರೆದುಕೊಂಡು ಬಂದಿದ್ದಾರೆ. ಅನೇಕರು ಕಾಲ್ ತುಳಿತಿದಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಭಾರಿ ಸಂಖ್ಯೆಯಲ್ಲಿ ಭಕ್ತರು ಹೊರದು ಬಂದಿರೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಪೊಲೀಸರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಈ ನಡುವೆ ಅನೇಕ ಒಂದು ಸಲ ನಾವು ನೋಡಿದಾಗ ಕಾಲ್ತುಳಿತಗಳು ಸಂಭವಿಸಿತ್ತು. ಆದರೆ ಈ ಬಾರಿ ಆ ರೀತಿ ಸಂಭವಿಸದಂತೆ ಸಾಕಷ್ಟು తయారీ కూడా ಮಾಡಿಕೊಳ್ಳಲಾಗಿದೆ. వస్తుంటే ముందు బంగారు మెట్లెక్కి అలా వెళ్ళానండి. తిరిగి వస్తే మళ్ళీ ఇటు వచ్చాను. ఒక ఆఫీసర్ వచ్చి దర్శనం అవ్వలేదని అంటే జిప్పి చూపెట్టినాడు. క్యూ లైన్ ఎక్కడ అని అడిగినందుకు మన తెలుగు వాళ్ళని అసభ్యంగా ప్రవర్తించారు ఇక్కడ కేరళ గవర్నమెంట్ అయినా.